ಕೇವಲ ಒಂದು ಹೆಣ್ಣು. ಸತ್ಯ ಮೈಷಿ, ಸತ್ಯ. ನಿಮ್ಮ ಅಣ್ಣನನ್ನು ಸಂಬಂಧಿಸಿದಂತೆ ದೇವತೆಗಳೆಲ್ಲ ಸೇರಿತು ಅಪೂರ್ವ ಸೌಂದರ್ಯವತಿಯಾದ ಹೆಣ್ಣೊಂದನ್ನು ಸೃಷ್ಟಿಸಿ ಅದಕ್ಕೆ ತಮ್ಮ ಶಕ್ತಿಗಳನ್ನೆಲ್ಲ ಧಾರೆ ಎಂದು ಯುದ್ಧಕ್ಕೆ ಕಳಿಸಿದರು. ಆ ತ್ರಿಪುರ ಸುಂದರಿಯೇ ನಿಮ್ಮ ಅಣ್ಣ ಮಹಿಷಾಸುರನ್ನು ಸಂಬಂಧಿಸಿತು. ಕಡೆಗೂ ನಿನ್ನ ಸಹೋದರಿಯನ್ನು ಏಕಾಂಗಿಯಾಗಿ ಬಿಟ್ಟು ಹೊರಟು ಹೋದೆಯ. ಕಾಲಿಗೆ ಸಿಕ್ಕಿದ ಪರ್ವತಗಳನ್ನೇ ಕಾಲ್ಚೆಂಡಿನಂತೆ ಒದ್ದು ಉರುಳಿಸುತ್ತಿದ್ದ ನೀನು ಕೇವಲ ಒಂದು ಹೆಣ್ಣಿನಿಂದ ಹತನಾದೆಯ. ಅಯ್ಯೋ, ಏನಾಯಿತು ನಿನ್ನ ಪೌರುಷ? ಎಲ್ಲಿ ಹೋಯಿತು ನಿನ್ನ ಅದ್ಭುತ ಶಕ್ತಿ? ಎಲ್ಲೇ ಅಡಗಿರುವ ನಿನ್ನ ದಿವ್ಯಾಸ್ತ್ರಗಳು? ತಾವು ಸಮೀಪಿಸಿದಾಗ ಯಾವುದೂ ರಕ್ಷಣೆಗೆ ಬರುವುದಿಲ್ಲ ಮೈಷಿ. ಸಾವು? ನನ್ನ ಅಣ್ಣನಿಗೆ ಸಾವು ತಂದ ಆ ದೇವತೆಗಳನ್ನೆಲ್ಲ ನಾಶ ಮಾಡಿದ್ದರೆ ನಾನು ಮನುಷ್ಯೇ ಅಲ್ಲ, ವೃಷಾನ್ನೇ. ಏನು ಮಹಿಷಿ? ಮರಳಿ ನನಗಹರೆ ಸ್ವರ್ಗವನ್ನು ಮುತ್ತಲೇ ರಾಕ್ಷಸ ಪಡೆ ದಶ ದಿಕ್ಕುಗಳಲ್ಲೂ ಹಾರಾಡಲಿ ನಮ್ಮ ವಿಜಯ ಪತಾಕೆ. ಹುಡುಕಬೇಡ ಮೈಷಿ. ಸುರರು ಮಹಾಶಕ್ತಿ ಸಂಪನ್ನರು, ದೈವಬಲವುಳ್ಳವರು. ಅವರನ್ನು ಎದುರಿಸುವುದು ಅಷ್ಟು ಸುಲಭವಲ್ಲ. ಎಲ್ಲ ಮುಡಿಬಂತು. ಅವರನ್ನು ಎದುರಿಸಲು ನಿನ್ನ ಕೈಯಲ್ಲಾಗದಿದ್ದರೆ ನೀನು ಇಲ್ಲೇ ಬಿದ್ದಿರು, ನಮಗೆ ಕಟ್ಟಿ ಬರ್ತೀಯ. ಯುದ್ಧ ಬೇಡವೆಂದು ಹೇಳುತ್ತಿಲ್ಲ ಭೃಶುಂಡಿ. ಮತ್ತಿದ್ದೇನು ತಕ್ಕ ಸಿದ್ಧತೆಗಳಿಲ್ಲದೆ ವೈರಿಗಳನ್ನು ಎದುರಿಸುವುದು ಬೇಡ ಎನ್ನುತ್ತಿದ್ದೇನೆ. ಏನದು ತಕ್ಕ ಸಿದ್ಧತೆ? ದೇವತೆಗಳು ಸಾವನ್ನು ಗೆದ್ದವರು. ಅವರನ್ನು ಎದುರಿಸಬೇಕಾದ್ರೆ ನೀನು ಸಾವನ್ನು ಗೆಲ್ಲಬೇಕು. ಸಾವನ್ನು ಗೆಲ್ಲುವುದು ಹೇಗೆ? ಬರದಿಂದ. ನೀನು ಮೊದಲು ಸೃಷ್ಟಿಕರ್ತನನ್ನು ಕುರಿತು ತಪಸ್ಸು ಮಾಡಿ ಸಾವಿರದಂತೆ ಬರಲ್ಪಟ್ಟರು. ಆಗ ಪುನರು ಸುಲಭವಾಗಿ ನಿನ್ನ ಸೇವಕರಾಗುವುದು. ನಿಜ. ಮೊದಲು ತಪಸ್ಸು, ಆನಂತರ ಶಸ್ತ್ರ ನಾಶ. ತುಟಿಗಳ ಚುಂಬನ, ಕೋಮಲ ತೋಳುಗಳ ಬಂಧನ, ಪ್ರಣಯಕ್ಕೆ ಉತ್ತೇಜಿಸುವ ಸುರಾಪಾನ. ಸದಾ ಈ ಅಪ್ಸರಿಯರ ಸಂಘದಲ್ಲಿ ಮೈ ರೋಮಾಂಚನ. ಈ ಸುಖ ಭೋಗ ಭಾಗ್ಯಗಳನ್ನು ಪಡೆದಿರುವ ನಾನೆಂಥ ಅದೃಷ್ಟಶಾಲಿ. ಈ ನನ್ನ ಭಾಗ್ಯ ಬೇರಾರಿಗೂ ದೊರಕದಿದ್ದರೆ ಸಾಕು. ನಾರಾಯಣ ನಾರಾಯಣ. ಓ ನಾರಾಯಣರು ಆನಂದವಾಗಿರಬಹುದು. ಆನಂದವೆಂದರೆ ನಿನ್ನ ಅಸ್ಥಿರ ಗಾನ ನಾಟ್ಯ ಮಾತ್ರವೇನು? ಇನ್ನೇನು ಈ ಸಂಭ್ರಮ ಸಂತೋಷಕ್ಕಾಗಿ ತಾನೇ ಎಲ್ಲರೂ ಇಂದ್ರ ಪದವಿಗಾಗಿ ಹಾತೊರೆಯುವುದು. ನೀನು ಪದವಿಯ ಮೇಲೆ ಜ್ಞಾಪಕಕ್ಕೆ ಬಂತು. ಈ ದೇವಲೋಕಕ್ಕೆ ಯಾವಾಗ ಯಾರು ಬರೋರೋ, ನಿನ್ನ ಪದವಿಯನ್ನು ಕಸಿದುಕೊಳ್ಳೋರೋ ಎಂದು ನನಗೆ ಚಿಂತೆ ಆಗಿಬಿಟ್ಟಿದೆ. ಅತಳ ವಿತರ ಸುತಳ ಪಾತಾಳದಲ್ಲಿ ನನ್ನ ವಜ್ರಾಯುಧವನ್ನು ಎದುರಿಸುವ ಧೈರ್ಯ ಯಾರಿಗಿದೆ? ಆಗ ಮಹಿಷಾಸುರನಿಗಿತ್ತು. ಈಗ ಈಗ ಅವನ ಸಹೋದರಿ ಮಹಿಷಿಗಿದೆ. ಅಣ್ಣನ ಮರಣದಿಂದ ದೋಷಾವೇಶಗೊಂಡು ನಿನ್ನ ಮೇಲೆ ಪ್ರತಿಕಾರ ಸಿಗಿಸಿಕೊಂಡು ಹೊರಟಿದ್ದಾಳೆ. ಮಹಿಷಿ ಕೇವಲ ಒಂದು ಹೆಣ್ಣಿಗೆ ಭಯಪಡುವಷ್ಟು ಹೇಳಿಯಲ್ಲ. ಈ ಸಹಸ್ರಾಕ್ಷ ಹೆಣ್ಣು ಎಂದು ಹಗುರವಾಗಿ ಮಾತಾಡಬೇಡ. ಇಲ್ಲ, ಮಹಿಷಾಸುರನನ್ನು ಸಂಹಾರ ಮಾಡಿದ್ದೆ ಹೆಣ್ಣು. ಆದಿಶಕ್ತಿಯ ಒಂದೇ, ಈ ಮಹಿಷಿಯ ಒಂದೇ. ಏನು ಇಂದು ಕೇವಲ ಹೆಣ್ಣಾಗಿ ಕಾಣುವ ಆ ರಾಕ್ಷಸೆ ನಾಳೆ ತ್ರಿಮೂರ್ತಿಗಳಿಂದ ಹೊರಪಡೆದು ದಂಡಿಸಿ ಬಂದರೆ ಗಿಂದರೆ ಆದರೆ ಹೋದರೆ ಎಂದಿರುವುದು ನೆನೆದು ಇಂದಿನ ಆನಂದ ಕಳೆದುಕೊಳ್ಳುವ ಮೂರ್ಖನ. ನಿಜ ನಿಜ. ಆತಂಕವನ್ನು ಆರಂಭದಲ್ಲಿ ಅಂತ್ಯಗೊಳಿಸುವ ಮೂರ್ಖನ ನೀನು. ಅದು ಬೃಹದಾಕಾರವಾಗಿ ಬೆಳೆದು ನಿನ್ನ ನೆಕ್ಕ ಹಣಿಸಲು ಬಂದಾಗ ಕಂಗೆಟ್ಟು ಓಡುತ್ತೀಯ. ನಾರಾಯಣ ನಾರಾಯಣ. ಈ ನಾರದರಿಗೆ ಸಮಯ ಸಂದರ್ಭಗಳ ಅರಿವೂ ಇಲ್ಲ, ಮಾಡಲು ಬೇರೆ ಕೆಲಸವೂ ಇಲ್ಲ. ಸುಮ್ಮನೆ ಅವರಿಬ್ಬರನ್ನು ಎತ್ತಿ ಕಟ್ಟುವುದು, ವಿನಾಕಾರಣ ಹೆದರಿಸುವುದು. ಇವರ ಜೀವನದಲ್ಲಿ ಇದರಲ್ಲಿಯೇ ಆಯಿತು. ಅಗ್ನಿ ವಾಯು. ನಮೋ ಬ್ರಹ್ಮದೇವಾಯ ನಮಃ. ಓಂ ನಮೋ ಬ್ರಹ್ಮದೇವಾಯ ನಮಃ.
ನಮೋ ಬ್ರಹ್ಮದೇವಾಯ ನಮಃ. ಓಂ ನಮೋ ಬ್ರಹ್ಮದೇವಾಯ ನಮಃ. ಓಂ ನಮೋ ಬ್ರಹ್ಮದೇವಾಯ ಬ್ರಹ್ಮದೇವಾಯ ನಮಃ. ಓಂ ನಮೋ ಬ್ರಹ್ಮದೇವಾಯ ನಮಃ. ಓಂ ಅಗ್ನಿ, ವಾಯು, ಬ್ರಹ್ಮದೇವಾಯ ನಮಃ. ಚಿಂತಿಸಬೇಕು. ಈಗ ನಾನು ಅವಳ ತಪವನ್ನು ಮಾಡ್ತೇನೆ, ನೋಡುತ್ತೇನೆ. ಓಂ ನಮೋ ಬ್ರಹ್ಮದೇವಾಯ